ರಘು ಅವರು ಚಾಕು ಚುಚ್ಚಕ್ ಬಂದಿದ ತಕ್ಷಣ ಗಿಲ್ಲಿ ಅವರು ಒಂದು ಹಾಡು ಕೂಡ ಹೇಳ್ತಾರೆ, ಒಂದೇ ತಟ್ಟಲ್ಲಿ ಅನ್ನ ತಿಂದು ಮುಹೂರ್ತ ಇಡ್ತಾರೋ ಅಂತ ಅಂದ್ಬಿಟ್ಟು. ಹೌದು, ಒಂದೇ ತಟ್ಟಲ್ಲಿ ಅನ್ನ ತಿಂದಿದ್ದಾರೆ, ಮುಹೂರ್ತ ಕೂಡ ಇಲ್ಲಿ ಇಟ್ಟಿದ್ದಾರೆ. ಸೆಕೆಂಡ್ ಪ್ಲೇಸ್ ಇವನಿಗೆ ವ್ಯಾಲ್ಯೂ ಅಲ್ವೇ ಅಲ್ಲ ಅಂತ ಕೂಡ ಅಂತ ಇಲ್ಲಿ ಹೇಳ್ತಾರೆ. ಅಂದ್ರೆ ಅವ್ರಿಗೆ ಸೆಕೆಂಡ್ ಪ್ಲೇಸ್ ಏನ್ ಕೊಟ್ಟರು ಇಲ್ಲಿ ರ್ಯಾಂಕಿಂಗ್ ಅಲ್ಲೂ ಕೂಡ ಈಗ ಮನ್ಸಲ್ಲಿ ಅದು ಕುತ್ಕೊಂಡ್ಬಿಟ್ಟಿದೆ. ಗಿಲ್ಲಿ ಅವರು ಸೆಕೆಂಡ್ ಪ್ಲೇಸ್ ಅಲ್ಲಿ ಇರಬಾರ್ದಿತ್ತು ಅಂತ ಅಂದ್ಬಿಟ್ಟು. ಅಶ್ವಿನಿ ಅವ್ರಿಗೂ ಅಷ್ಟೇ, ಅಲ್ಲಿರೋ ಪ್ರತಿಯೊಬ್ಬ ಕಂಟೆಸ್ಟೆಂಟ್ಗಳು ಕೂಡ ಅಷ್ಟೇ, ಇವರು 2ನೇ ಪ್ಲೇಸ್ ಅಲ್ಲಿ ಇರಬಾರ್ದಿತ್ತು ಅಂತ ಅಂದ್ಬಿಟ್ಟು. ಸದ್ಯ ಏನೂ ಮಾಡೋಕ್ಕಾಗಲ್ಲ, ಅದು ಅವರ ಒಂದು ಪರ್ಸೆಪ್ಷನ್. ಇಲ್ಲಿ ಕರ್ನಾಟಕದ ಜನತೆ ಯಾರಿಗೆ ಸಪೋರ್ಟ್ ಮಾಡ್ತಾ ಇದೆ ಅಂತ ಎಲ್ರಿಗೂ ಕೂಡ ಚೆನ್ನಾಗಿ ಗೊತ್ತಿದೆ. ಬಟ್ ಆ ಒಂದು ಪ್ಲೇಸ್ ಬಗ್ಗೆ ಅಷ್ಟೊಂದು ತಲೆ ಕಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲಿ ಧನುಷ್ ಅವ್ರ ಪ್ರಕಾರ ಇಲ್ಲಿ ಹೇರಿರೋದು ಅಷ್ಟೇ. ಆದರೆ ರಘು ಅವ್ರಿಗೆ ಯಾಕೆ ಇಷ್ಟೊಂದು ಹರ್ಟ್ ಆಗಿದೆ ಅಂತಂದ್ರೆ ಬಟ್ಟೆ ವಿಚಾರ ಆಯ್ತಲ್ಲ, ಆ ಒಂದು ಬಟ್ಟೆ ವಿಚಾರ ಸಿಕ್ಕಾಪಟ್ಟೆ ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟು ಈ ರೀತಿ ಮಾಡ್ತಾ ಇದ್ದಾರೆ. ಸ್ವಲ್ಪ ಇದನ್ನ ದೂರ ಇಡಬೇಕಾಗುತ್ತೆ. ಹೌದು, ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ, ಮತ್ತೆ ಅವ್ರು 2 ಸತಿ ಕ್ಯಾಪ್ಟನ್ ಆಗಿದ್ದಾರೆ, ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಕೂಡ ಎಲ್ಲ ಸಿಕ್ಕಿದೆ. ಆದರೆ ಕೇವಲ ಅವ್ರು ಕೊಡ್ತಿರೋ ರೀಸನ್ ಏನಪ್ಪಾ ಅಂತಂದ್ರೆ, ಈಗ ಲಾಸ್ಟ್ ವೀಕ್ದು ಏನೊಂದು ಟಾಸ್ಕ್ ಆಯ್ತು, ಅತಿಥಿಗಳು ಬಂದಿದ್ರು, ಇಲ್ಲಿ ಗಿಲ್ಲಿಯವರಿಂದ ಹಾಳಾಯ್ತು ಅಂತ ಇಲ್ಲಿ ಹೇಳ್ತಾರೆ. ಅವ್ರಿಗೂ ಕೂಡ ಎಷ್ಟೊಂದು ಅವಮಾನ ಆಯ್ತಲ್ವ, ಅದನ್ನ ಯಾಕೆ ಯಾರು ಕೂಡ ಒಬ್ರು ಕೂಡ ಇಲ್ಲಿ ಹೇಳ್ತಲ್ಲ. ಅಷ್ಟೆಲ್ಲ ಅವಮಾನ ಆದ್ರೂ ಕೂಡ ಗಿಲ್ಲಿ ಅದನ್ನ ಸಹಿಸ್ಕೊಂಡ ಅಂತ ಒಬ್ರು ಕೂಡ ಹೇಳ್ತಲ್ಲ. ರಘು ಅವ್ರ ಬಾಯಲ್ಲೇ ಬಂತು, ಹುಡುಗಿ ವೇಷ ಹಾಕೊಂಡೆ, ನಿನಗಿದು ಓಕೆನಾ, ನಾನಾಗಿದ್ರೆ ಹಾಕೊಂತಿರ್ಲಿಲ್ಲ ಅಂತ ಇಲ್ಲಿ ಹೇಳಿದ್ರು. ಅದ್ಯಾವುದೂ ಕೂಡ ಇವ್ರ ಕಣ್ಣು ಕಾಣಿಸ್ಲೇ ಇಲ್ಲ. ಕೇವಲ 1-2 ಕಡೆಯಲ್ಲಿ ಮಾತಾಡಿದಕ್ಕೆ ಆ ಒಂದು ಟಾಸ್ಕ್ ಫುಲ್ ಹಾಳಾಗೋಯ್ತು ಅಂತ ಇಲ್ಲಿ ಹೇಳ್ತಾರೆ. ಇವ್ರುಗಳು ಏನೂ ತಪ್ಪೇ ಮಾಡಲಿಲ್ಲ, ಪಾಪ ಗಿಲ್ಲಿಯವ್ರು ಒಬ್ಬರೇ ತಪ್ಪು ಮಾಡಿದ್ರು, ಮನೇಲಿ ಇಲ್ಲಿ ಗಿಲ್ಲಿಯವ್ರು ಒಬ್ಬರೇ ತಪ್ಪು ಮಾಡೋಕ್ಕೆ ಅಂತ ಇರೋದು ಅನ್ನೋ ರೀತಿ ಪ್ರತಿಯೊಬ್ಬರು ಇಲ್ಲಿ ಮಾತಾಡ್ತಾರೆ. ಏನು ಮಾಡೋಕ್ಕಾಗಲ್ಲ. ಒಟ್ಟಿನಲ್ಲಿ ಗಿಲ್ಲಿಯವ್ರನ್ನ ಕೆಲವೊಬ್ರು ಟಾರ್ಗೆಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಮನೆಯಿಂದ ಕಳಿಸ್ಬೇಕು ಅಂತ ಅಂದ್ಬಿಟ್ಟು, ಇಲ್ಲ ಪರ್ಸನಲ್ ರೀಸನ್ ಇರಬೇಕು, ಅದಕ್ಕೋಸ್ಕರನೇ ಇಲ್ಲಿ ಆ ರೀತಿಯಾಗಿ ಮಾಡ್ತಿರೋದು. ಆ ಬಟ್ಟೆ ವಿಚಾರ ಆಗಿದ ತಕ್ಷಣ ಇಲ್ಲಿ ಗಿಲ್ಲಿಯವ್ರು ಏನೇ ಮಾಡಿದ್ರು ತಪ್ಪು ಅಂತ ಅಂದ್ಬಿಟ್ಟು ರಘು ಅವ್ರಿಗೆ ಅನ್ನಿಸ್ತದೆ. ಅದಕ್ಕೆ ಇಲ್ಲಿ ರಘು ಅವ್ರು ಕೂಡ ಗಿಲ್ಲಿಯವ್ರಿಗೆ ಚಾಕುನ ಚುಚ್ತಾರೆ. ನೆಕ್ಸ್ಟ್ ಇಲ್ಲಿ ರಕ್ಷಿತ್ ಅವ್ರ ಹೆಸರನ್ನ ಕರೀತಾರೆ. ಇಲ್ಲಿಂದ ನೋಡಿ ಸಿಕ್ಕಾಪಟ್ಟೆ ಬೇಜಾರಾಗೋದು. ಬಿಗ್ ಬಾಸ್ ರಕ್ಷಿತ್ ಅವ್ರ ಹೆಸರನ್ನ ಕೂಗಿದ ತಕ್ಷಣ ಇಲ್ಲಿ ಓಡ್ ಬರ್ತಾರೆ. ಯಾರು ಕೂಡ ಈ ರೀತಿಯಾಗಿ ನಿಜವಾಗ್ಲೂ ನಡ್ಕೊಳ್ಳಿಲ್ಲ. ಅಂದ್ರೆ ನಾರ್ಮಲ್ ಆಗಿ ಬರ್ತಾರೆ, ಚಾಕುನ ಎತ್ಕೊಂತಾರೆ, ಚುಚ್ತಾರೆ. ಆದ್ರೆ ಇವ್ರ ಹೆಸರು ಕೂಗಿದ ತಕ್ಷಣ ಎದ್ನೋ ಬಿದ್ನೋ ಅಂತ ಓಡ್ ಬಂದ್ಬಿಟ್ಟು ಇಲ್ಲಿ ಮಾಡೋರ್ಗೆ ಏನು ಚಾಕು ಚುಚ್ಚಿರ್ತಾರೆ ಅಂದ್ರೆ ಅವ್ರು ಸೇವ್ ಆಗ್ಲಿ ಅಂತ ಅಂದ್ಬಿಟ್ಟು ಚಾಕುನ ತೆಗೆದ್ಬಿಟ್ಟು, ಅವ್ರ ಹತ್ರನೇ ಎಷ್ಟೊಂದು ಚಾಕು ಇದೆ, ಆದ್ರೆ ಮಾಡೋರ್ನ ಸೇವ್ ಮಾಡಬೇಕು ಅಂತ ಅಂದ್ಬಿಟ್ಟು ಚಾಕುನ ತೆಗೆದ್ಬಿಟ್ಟು ಇಲ್ಲಿ ಗಿಲ್ಲಿಯವ್ರಿಗೆ ಓಡ್ ಬಂದು ಚುಚ್ಚುತ್ತಾರೆ. ಅದರಲ್ಲೂ ಕೂಡ ಗಿಲ್ಲಿಯವ್ರ ಜೊತೆ ಇಲ್ಲಿ ವಾದ ಮಾಡ್ತಾರಲ್ಲ, ನಿಜವಾಗ್ಲೂ ಕೂಡ ನೀವು ಸೆಕೆಂಡ್ ಪ್ಲೇಸ್ ಅಲ್ಲಿ ಡಿಸರ್ವ್ ಇರಲೇ ಇರಲಿಲ್ಲ, ನಿಮಗಿಂತ ಮಾಡುವವ್ರು ಬೆಟರು ಅಂತ ಇಲ್ಲಿ ವಾದ ಮಾಡ್ತಾರೆ. ಫಸ್ಟ್ ಆಫ್ ಆಲ್ ಅಲ್ಲಿ ಗಿಲ್ಲಿಯವ್ರು ಕೂಡ ಅದನ್ನೇ ಹೇಳೋದು, ಫಸ್ಟ್ ಇಲ್ಲಿ ನೀನ್ ಸೇವ್ ಆಗೋದು ನೋಡು, ನಾವಿಲ್ಲಿ ಬೇರೆಯವ್ರನ್ನ ಗೆಲ್ಸಕ್ಕೆ ಬಂದಿಲ್ಲ ಅಂತ ಅಂದ್ಬಿಟ್ಟು. ಇಲ್ಲಿ ನಾಮಿನೇಟ್ ಮಾಡ್ಲಿ ಪರವಾಗಿಲ್ಲ, ಬೇಜಾರಿಲ್ಲ, ಆದ್ರೆ ಅವ್ರು ಕೊಡೋ ರೀಸನ್ ಕರೆಕ್ಟ್ ಆಗಿರ್ಬೇಕಲ್ಲ. ಇವತ್ತ ರಕ್ಷಿತ್ ಅವ್ರು ಏನೊಂದು ಮಾತಾಡಿದ್ರು, ಅವ್ರ ಪರ ಅವ್ರು ಏನೂ ಕೂಡ ಮಾತಾಡ್ಲೇ ಇಲ್ಲ, ಬರೀ ಮಾಡುವವ್ರ ವಿಚಾರನ ತಗೊಂಡ್ಬಿಟ್ಟು ಇಲ್ಲಿ ಅವ್ರು ಬೇಳೆಕಾಳನ್ನ ಬೇಯಿಸ್ಕೊಳಕ್ಕೆ ನೋಡೋದು.